ನಮಸ್ಕಾರ ವೀಕ್ಷಕರೇ, ಈ ಅನಂತ ವಿಶ್ವದಲ್ಲಿ ಯುಗಗಳ ಕಾಲ ನಡೆಯದ ಒಂದು ಮಹಾ ಅದ್ಭುತ ಈಗ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಹೌದು, ಇದು ನಿಜ. ಸೃಷ್ಟಿಯನ್ನು ನಡೆಸುವ ಮೂವರು ಪ್ರಮುಖ ದೇವತೆಗಳಾದ ಬ್ರಹ್ಮ, ವಿಷ್ಣು ಮತ್ತು ಈಶ್ವರ ಮೂವರು ಒಟ್ಟಿಗೆ ಒಂದೇ ಸ್ಥಳದಲ್ಲಿ ಏಕವಾಗಿ ನಿಂತಿದ್ದಾರೆ. ಹಾಗೂ ಅವರ ಸಂಪೂರ್ಣ ದಿವ್ಯವಾದ ದೃಷ್ಟಿ ಪ್ರಸ್ತುತ ಕೇವಲ ಒಂದೇ ಒಂದು ರಾಶಿಯ ಮೇಲಿದೆ. ಆ ರಾಶಿಯವರೇ ಮಕರ ರಾಶಿಯವರು. ಆದರೆ ಈ ವಿಷಯ ಎಷ್ಟು ಶುಭಪ್ರದವಾಗಿ ಕಾಣಿಸುತ್ತಿದೆಯೋ, ಇದರ ಹಿಂದೆ ಅದಕ್ಕಿಂತ 10 ಪಟ್ಟು ದೊಡ್ಡ ಅದ್ಭುತ ರಹಸ್ಯ ಅಡಗಿದೆ. ಇದು ಮುಂಬರುವ ಕೆಲವು ನಿಮಿಷಗಳಲ್ಲೇ ನಿಮ್ಮ ಆತ್ಮವನ್ನು, ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಕಲಕಿಬಿಡುತ್ತದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈಗ ಪ್ರಾರಂಭವಾಗಲಿರುವುದು ಮುಂಬರುವ ಈ 5 ದಿನಗಳು ನಿಮ್ಮ ಜೀವನವನ್ನು ಊಹಿಸಲಾಗದ ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ಹೊಸ ತಿರುವು ನೀಡಲಿವೆ. ಮೊದಲಿಗೆ ಕಾಮೆಂಟ್ ವಿಭಾಗದಲ್ಲಿ ಪ್ರತಿಯೊಬ್ಬರೂ ಓಂ ನಮಃ ಶಿವಾಯ, ದುರ್ಗಾಮಾತೆಯೇ ನಿನ್ನ ಕೃಪೆ ತೋರು ಎಂದು ಕಾಮೆಂಟ್ ಮಾಡಿ. ನಿಮ್ಮ ಭಕ್ತಿಯನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಈ ದಿನಕ್ಕಿಂತ ಮುಂಚೆ ಬಹುಶಃ ಆಕಾಶದಲ್ಲಿರುವ ಆ ಮೂವರು ದೇವತೆಗಳು ಸ್ವತಃ ನಿಮಗಾಗಿ ರಂಗಕ್ಕಿಳಿದು ನಿಮ್ಮ ಪರವಾಗಿ ನಿಲ್ಲುತ್ತಾರೆ, ನಿಮ್ಮ ಪರವಾಗಿ ಹೋರಾಡುತ್ತಾರೆ ಎಂಬ ದಿನ ಒಂದು ಬರಲಿದೆ ಎಂದು ನೀವು ಕನಸಿನಲ್ಲೂ ಊಹಿಸಿರುವುದಿಲ್ಲ. ಹೌದು, ಅವರು ನಿಜವಾಗಿಯೂ ಬರಲಿದ್ದಾರೆ. ಏಕೆಂದರೆ ಈ ದಿನದಿಂದ ಮುಂಬರುವ 5 ದಿನಗಳಲ್ಲಿ ಏರ್ಪಡುತ್ತಿರುವ ಗ್ರಹಗಳ ಸಂಯೋಜನೆ ಸಾಮಾನ್ಯವಾದುದಲ್ಲ. ನಮ್ಮ ಪೂರ್ವಜರು, ಋಷಿಗಳು, ಮುನಿಗಳು ಯುಗಗಳ ಹಿಂದೆಯೇ ಬರೆದಿಟ್ಟ ಅತ್ಯಂತ ಬಲವಾದ ಕ್ಷಣ ಇದು. ಈ ವಿಶ್ವದಲ್ಲಿರುವ ಸರ್ವಶಕ್ತಿಗಳೆಲ್ಲವೂ ಒಂದೇ ಬಾರಿಗೆ ಏಕವಾಗಿ ಮಹಾಶುಭ ಸಮಯವನ್ನು ಸೃಷ್ಟಿಸಲಿವೆ. ಇದು ಯಾರೋ ಒಬ್ಬ ವ್ಯಕ್ತಿಯ ಹಣೆಬರಹವನ್ನು ಶಾಶ್ವತವಾಗಿ ಬದಲಾಯಿಸಲು ಬಂದಿದೆ. ಈ ಮುಂಬರುವ 5 ದಿನಗಳಲ್ಲಿ ಆ ವ್ಯಕ್ತಿ ನೀವೇ ಆಗಲಿದ್ದೀರಿ. ಆದರೆ ಇಲ್ಲೊಂದು ವಿಷಯ ಅಡಗಿದೆ. ಅದನ್ನು ನಾನು ನಿಮಗೆ ಈಗಲೇ ಹೇಳುವುದಿಲ್ಲ. ಒಂದು ರಹಸ್ಯ ಅಡಗಿದೆ, ಒಂದು ಅತಿದೊಡ್ಡ ಎಚ್ಚರಿಕೆ ಅಡಗಿದೆ. ಅದು ಈ ದಿವ್ಯ ಪರಿವರ್ತನೆಯ ಮಧ್ಯದಲ್ಲಿ ನಿಮಗಾಗಿಯೇ ಅಡಗಿದೆ. ಅದನ್ನು ನಾನು ವಿಡಿಯೋ ಮಧ್ಯದಲ್ಲಿ ಬಯಲು ಮಾಡುತ್ತೇನೆ. ಹಾಗೆ ಹೇಳಿದಾಗ ನೀವು ಒಂದನ್ನೇ ಅಂದುಕೊಳ್ಳುತ್ತೀರಿ, ಹೌದು, ಇದು ನಿಜ, ನನ್ನ ಜೀವನದಲ್ಲೂ ಹೀಗೆಯೇ ನಡೆಯುತ್ತಿದೆಯಲ್ಲವೇ ಎಂದು ಖಂಡಿತವಾಗಿಯೂ ನೀವೇ ಒಪ್ಪಿಕೊಳ್ಳುತ್ತೀರಿ. ನೀವು ರಾತ್ರಿ ವೇಳೆಯಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದೆ ಒಂಟಿಯಾಗಿ ಹರಿಸಿದ ಪ್ರತಿಯೊಂದು ಕಣ್ಣೀರ ಹನಿಯನ್ನು ಆ ಬ್ರಹ್ಮದೇವನು ಸ್ವತಃ ನೋಡಿದ್ದಾನೆ. ನೀವು ಪಟ್ಟ ಕಷ್ಟವನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು, ನೀವು ಮಾಡಿದ ತ್ಯಾಗಗಳನ್ನು ಆತನು ಲೆಕ್ಕ ಹಾಕಿದ್ದಾನೆ. ಅದಕ್ಕಾಗಿಯೇ ಇಷ್ಟು ದಿನ ನಿಮ್ಮ ಹಣೆಯ ಮೇಲಿದ್ದ ಆ ಹಳೆಯ ಕಷ್ಟದ ಬರಹವನ್ನು ಅಳಿಸಿಹಾಕಿ ಸರಿಹೊಸ ಅದೃಷ್ಟವನ್ನು, ರಾಜಭೋಗವನ್ನು ಬರೆಯಲು, ಆ ಜೀವನವನ್ನು ನಿಮಗೆ ನೀಡಲು ಬ್ರಹ್ಮದೇವನು ಸ್ವತಃ ಮುಂದೆ ಬಂದಿದ್ದಾನೆ. ನಿಮ್ಮ ಆಲೋಚನೆಗಳಲ್ಲಿರುವ ಭಾರವನ್ನು ತೆಗೆದುಹಾಕಿ ನಿಮ್ಮ ಬುದ್ಧಿಗೆ ಅದ್ಭುತವಾದ ಸ್ಥಿರತೆಯನ್ನು ನೀಡುವ ಜವಾಬ್ದಾರಿಯನ್ನು ಆತನು ವಹಿಸಿಕೊಂಡಿದ್ದಾನೆ. ಇನ್ನು ಮಹಾವಿಷ್ಣುವು ನಿಮ್ಮ ಸುತ್ತಲೂ ಒಂದು ಬಲವಾದ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಿದ್ದಾನೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದವರು, ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುವ ದುರ್ಮಾರ್ಗಿಗಳು, ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ಮೋಸ ಮಾಡುವ ಕಪಟಿ ಮನುಷ್ಯರು, ನಿಮ್ಮ ಮನೆಗೆ ತಗಲುವ ನರದೃಷ್ಟಿ, ಇವುಗಳಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿಯೂ ನಿಮ್ಮ ಹತ್ತಿರಕ್ಕೂ ಬರದಂತೆ ವಿಷ್ಣುಮೂರ್ತಿಯು ತನ್ನ ಸುದರ್ಶನ ಚಕ್ರದೊಂದಿಗೆ ನಿಮಗೆ ಬೆಂಬಲವಾಗಿ ನಿಂತಿದ್ದಾನೆ. ನಿಮಗೆ ಸಿಗಬೇಕಾದ ಗೌರವವನ್ನು, ನ್ಯಾಯವನ್ನು, ನಿಮ್ಮ ಮನೆಗೆ ಬೇಕಾದ ಲಕ್ಷ್ಮಿ ಕಟಾಕ್ಷವನ್ನು ಅನುಗ್ರಹಿಸಿ ನಿಮ್ಮನ್ನು ಕಾಪಾಡುವ ಭರವಸೆಯನ್ನು ಆತನು ನೀಡುತ್ತಿದ್ದಾನೆ. ಇನ್ನು ಆ ಪರಮಶಿವನು ನಿಮ್ಮ ದಾರಿಯಲ್ಲಿ ಇಷ್ಟೂ ದಿನ ತಡೆಯಾಗಿ ನಿಂತಿದ್ದ ಪ್ರತಿಯೊಂದು ದಾರಿದ್ರ್ಯವನ್ನು, ಪ್ರತಿಯೊಬ್ಬ ಶತ್ರುವನ್ನು, ನೀವು ಮಾಡಿದ ಕೆಲಸಗಳನ್ನು ತಡೆದುಹಾಕಿದ ಪ್ರತಿಯೊಂದು ಅಡಚಣೆಯನ್ನು ಒಂದೇ ಕ್ಷಣದಲ್ಲಿ ತನ್ನ 3ನೇ ಕಣ್ಣಿನಿಂದ ಭಸ್ಮ ಮಾಡಿ ಹೊಸ ದಾರಿಯನ್ನು ತೆರೆಯಲು ತ್ರಿಶೂಲವನ್ನು ಹಿಡಿದಿದ್ದಾನೆ. ನಿಮ್ಮ ಒಳ್ಳೆಯತನವನ್ನು ಬಲಹೀನತೆಯೆಂದು ಭಾವಿಸಿ ಮೋಸ ಮಾಡಿದವರಿಗೆ ಸೂಕ್ತ ಕರ್ಮಫಲವನ್ನು ನೀಡುವ ಸಮಯ ಬಂದಿದೆ. ನಿಮ್ಮಲ್ಲಿರುವ ನಿರಾಶೆಯನ್ನು ಒರೆಸಿಹಾಕಿ ನಿಮಗೆ ಬೆಟ್ಟದಷ್ಟು ಧೈರ್ಯವನ್ನು ನೀಡಲು ಮಹಾದೇವನು ಸಿದ್ಧನಾಗಿದ್ದಾನೆ. ಸಾಧಾರಣವಾಗಿ ಈ ಮೂವರು ದೇವತೆಗಳು ಎಂದಿಗೂ ಒಂದೇ ಬಾರಿಗೆ ಒಟ್ಟಿಗೆ ಬರುವುದಿಲ್ಲ. ಆದರೆ ಅತ್ಯಂತ ಅಪರೂಪದ ಕ್ಷಣಗಳಲ್ಲಿ ಹೀಗೆ ಒಂದಾದಾಗ ಪ್ರಕೃತಿಯಲ್ಲಿ ಒಂದು ಮಹಾಪರಿವರ್ತನೆ ಪ್ರಾರಂಭವಾಗುತ್ತದೆ. ಈ ದಿನ ಅಂತಹ ದಿನವೇ. ಈ ಮುಂಬರುವ 5 ದಿನಗಳು ಅಂತಹ ಕ್ಷಣಗಳೇ. ನೀವು ಮಕರ ರಾಶಿಯವರಾಗಿದ್ದರೆ ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ. ಏಕೆಂದರೆ ಭೂಮಿಯಂತಹ ತಾಳ್ಮೆಯಿಂದ ಎಷ್ಟೇ ದೊಡ್ಡ ಭಾರವನ್ನಾದರೂ ಹೊರಡುತ್ತಾ ಯಾರಿಗೂ ತಲೆಬಾಗದೆ ನಿರಂತರವಾಗಿ ಶ್ರಮಿಸಿ ಕೊನೆಗೆ ಧರ್ಮಕ್ಕಾಗಿ ನಿಂತವರಿಗೆ ಅವರು ಎಂದಿಗೂ ಕನಸಿನಲ್ಲೂ ಊಹಿಸದ ಉನ್ನತ ಗೌರವ ಮತ್ತು ಶಾಶ್ವತ ಜಯ ಸಿಗುತ್ತದೆ. ಈಗ ನೀವು ಆಲೋಚಿಸುತ್ತಿರಬಹುದು, ನಾನು ಯಾರಿಗೂ ದ್ರೋಹ ಮಾಡಲಿಲ್ಲ, ಯಾರೂ ಹಾಳಾಗಬೇಕು ಎಂದು ಬಯಸಲಿಲ್ಲ, ರಾತ್ರಿ ಹಗಲು ಕಷ್ಟಪಡುತ್ತಿದ್ದೇನೆ. ಆದರೂ ನನಗೆ ಏಕಿಷ್ಟು ಕಷ್ಟಗಳು? ಈ ಕಷ್ಟಗಳು ಏಕೆ ತೀರುತ್ತಿಲ್ಲ? ನನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ಏಕೆ ಸಿಗುತ್ತಿಲ್ಲ? ಅದು ಎಂದು ಸಿಗುತ್ತದೆ ಎಂದು. ಆದರೆ ಒಂದು ಕ್ಷಣ ತಡೆಯಿರಿ, ನಾನು ಈಗ ನಿಮಗೊಂದು ವಿಷಯವನ್ನು ಹೇಳಲಿದ್ದೇನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಗ್ರಹಗಳ ಚಲನೆಯು ಭೂಮಿಯ ಮೇಲೆ ನಡೆಯುವ ಪ್ರತಿಯೊಬ್ಬ ಮನುಷ್ಯನ ನಡೆಯನ್ನು ನಿರ್ಣಯಿಸುತ್ತದೆ ಎಂದು. ಈ ದಿನ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನು, ದೇವಗುರು ಬೃಹಸ್ಪತಿ ಮತ್ತು ಮಹಾದೇವನ ಶಕ್ತಿ ಸೇರಿ ಒಂದೇ ಸ್ಥಿತಿಗೆ ಬಂದಿವೆ.
ಈ ಯೋಗದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿ ಭಗವಾನನು ಕರ್ಮಫಲ ಪ್ರದಾತನಾಗಿ ಇದ್ದುಕೊಂಡು ಶಶ ಮಹಾಪುರುಷ ಯೋಗವನ್ನು ನಿರ್ಮಿಸುತ್ತಿದ್ದಾನೆ. ಆತನು ಬ್ರಹ್ಮದೇವರಂತೆ ಪ್ರತಿಯೊಂದು ಕಷ್ಟವನ್ನು ತಾರಾಸಿನಲ್ಲಿ ತೂಗಿ ನೋಡುತ್ತಿದ್ದಾನೆ. ಬೃಹಸ್ಪತಿಯು ಜ್ಞಾನ ಮತ್ತು ಆಶೀರ್ವಾದಗಳ ದೇವತೆಗಳು. ಅವರು ವಿಷ್ಣುವಿನಂತೆ ಪಾಲಿಸುತ್ತಾರೆ, ಪೋಷಿಸುತ್ತಾರೆ, ಆಪತ್ತುಗಳಿಂದ ರಕ್ಷಿಸುತ್ತಾರೆ. ಮತ್ತು ಮಹಾದೇವನ ಅನುಗ್ರಹವು ನಿಮ್ಮ ಮಾರ್ಗದಲ್ಲಿನ ಮುಳ್ಳುಗಳನ್ನು ಹೂವಿನ ಹಾದಿಯಾಗಿ ಮಾರ್ಪಡಿಸುತ್ತದೆ. ಈ ಶಕ್ತಿಗಳೆಲ್ಲವೂ ಈ ಕ್ಷಣದಿಂದ ಮುಂಬರುವ 5 ದಿನಗಳಲ್ಲಿ ನಿಮ್ಮ ಮಕರ ರಾಶಿಯ ಮೇಲೆ ಒಂದೇ ಬಾರಿಗೆ ದೃಷ್ಟಿ ಇಡುತ್ತಿವೆ. ಆದರೆ ಇಲ್ಲೊಂದು ವಿಷಯವಿದೆ, ಅದನ್ನು ನಾನು ನಿಮಗೆ ಆಮೇಲೆ ಹೇಳುತ್ತೇನೆ. ನಿಮ್ಮ ಜೀವನವನ್ನು ಈ ಮುಂಬರುವ 5 ದಿನಗಳಲ್ಲಿ ಒಂದು ಸರಿ ಹೊಸ ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುವ ದಿವ್ಯ ಸಮಯ ಬಂದಿದೆ. ಒಂದೆಡೆ ನಿಮ್ಮ ಗತಕಾಲವಿದೆ, ಇನ್ನೊಂದೆಡೆ ನೀವು ಊಟ ಮಾಡಿದಿರಾ ಇಲ್ಲವೇ ಎಂದು ಕೇಳದವರು ಕೂಡ ನಿಮ್ಮ ಬಳಿ ಏನನ್ನಾದರೂ ನಿರೀಕ್ಷಿಸಿ ಒಳ್ಳೆಯವರಂತೆ ಮಾತನಾಡಿದ ಆ ಹಳೆಯ ದಿನಗಳು ನೆನಪಿವೆಯೇ? ನಿಮ್ಮ ಹೆಗಲು ತಟ್ಟಿ ಜೊತೆಗಿದ್ದಂತೆಯೇ ನಟಿಸುತ್ತಾ ಕೊನೆಯ ನಿಮಿಷದಲ್ಲಿ ನಿಮ್ಮನ್ನು ಗುಂಡಿಗೆ ತಳ್ಳಿದ ಮನುಷ್ಯರು ನಿಮಗೆ ಇನ್ನೂ ನೆನಪಿದ್ದಾರೆಯೇ? ನಿಮ್ಮ ಒಳ್ಳೆಯತನವನ್ನು ಅವರು ಅಸಹಾಯಕತೆ ಎಂದು ನೋಡಿದರು. ಮತ್ತೊಂದೆಡೆ ನಿಮ್ಮ ಭವಿಷ್ಯವಿದೆ. ನೀವು ಕಂಡ ಮಹೋನ್ನತ ಕನಸುಗಳು, ನಿಮ್ಮ ಶ್ರಮಕ್ಕೆ ಸಿಗಬೇಕಾದ ಅತ್ಯುನ್ನತ ಗೌರವ, ಈ ದಿನದವರೆಗೂ ನೀವು ಹೃದಯದಲ್ಲಿ ಇಟ್ಟುಕೊಂಡಿರುವ ಆಸೆಗಳಿವೆ. ಇನ್ನೊಂದೆಡೆ ನಿಮ್ಮನ್ನು ಮೋಸಗೊಳಿಸಿದ ಸನ್ನಿವೇಶಗಳು, ಮನುಷ್ಯರಿದ್ದಾರೆ. ಆದರೆ ವಿಶ್ವನಿಯಮದ ಪ್ರಕಾರ ಯಾರನ್ನಾದರೆ ಹೆಚ್ಚಾಗಿ ತುಳಿಯಲು ನೋಡುತ್ತಾರೋ ಅವರೇ ಕಾಲ ಬದಲಾದಾಗ ಎಲ್ಲರಿಗಿಂತ ಎತ್ತರಕ್ಕೆ ಏಳುತ್ತಾರೆ. ಈ ದಿನದಿಂದ ಮುಂಬರುವ 5 ದಿನಗಳಲ್ಲಿ ಈ ಸಮಯವು ನಿಮ್ಮ ಭವಿಷ್ಯದ ಕಡೆಗೆ ಸಂಪೂರ್ಣವಾಗಿ ಒಲವು ತೋರಲಿದೆ. ಈಗ ಹೇಳಿ, ಅದು ಯಾವ ಕಡೆಗೆ ಹೋಗುತ್ತದೆ ಎಂದು ತಿಳಿದುಕೊಳ್ಳಬೇಕೆಂದಿದ್ದೀರಾ? ಹಾಗಿದ್ದರೆ ವಿಡಿಯೋವನ್ನು ನೋಡುತ್ತೀರಿ, ಏಕೆಂದರೆ ಅಸಲಿ ವಿಷಯ ಈಗಿನಿಂದಲೇ ಪ್ರಾರಂಭವಾಗುತ್ತದೆ. ಕಳೆದ ಕೆಲವು ಸಮಯದಿಂದ ನಾನು ಖಚಿತವಾಗಿ ಹೇಳಬಲ್ಲೆ, ಮಕರ ರಾಶಿಯವರು ಯಾವುದೋ ಒಂದು ಹೃದಯ ವಿದ್ರಾವಕ ನೋವನ್ನು ಅನುಭವಿಸುತ್ತಲೇ ಇದ್ದಾರೆ. ಮೆದುಳಿನಲ್ಲಿ ಆಲೋಚನೆಗಳಿಗೆ ಜಾಗವಿಲ್ಲದಂತೆ ತುಂಬಿ ಹೋಗಿವೆ. ಮೇಲ್ನೋಟಕ್ಕೆ ಎಷ್ಟೋ ಗಂಭೀರವಾಗಿ, ಶಿಸ್ತಿನಿಂದ ಕಾಣಿಸುತ್ತಾ, ಒಳಗಿನಿಂದ ತಮ್ಮವರಿಂದಲೇ ಎದುರಾದ ಅವಮಾನಗಳು ಮತ್ತು ನಷ್ಟಗಳನ್ನು ನೆನಪಿಸಿಕೊಂಡು ಯಾರಿಗೂ ಹೇಳಿಕೊಳ್ಳಲಾಗದೆ ಒಂಟಿಯಾಗಿ ಕಷ್ಟಪಡುತ್ತಲೇ ಇದ್ದಾರೆ. ಕೆಲವು ಜನರ ಜೀವನದಲ್ಲಿ ರಕ್ತವನ್ನು ನೀರು ಮಾಡಿ ಗಳಿಸಿದ ಹಣ ನಿಲ್ಲದೆ ಅನಗತ್ಯ ವೆಚ್ಚಗಳಿಂದ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ದಾರೆ. ಕೆಲವರ ಸಂಬಂಧಗಳಲ್ಲಿ ಎಲ್ಲರ ಭಾರವನ್ನು ತಾವೇ ಹೊರಡುತ್ತಿದ್ದರೂ ಕೊನೆಗೆ ನಿಂದನೆಗಳೇ ಉಳಿದಿವೆ. ಇನ್ನು ಕೆಲವರು ತಮ್ಮ ವ್ಯಾಪಾರ, ವೃತ್ತಿ, ಭವಿಷ್ಯದ ಬಗ್ಗೆ ತೀವ್ರ ಆತಂಕ ಪಡುತ್ತಿದ್ದಾರೆ. ಇನ್ನು ಕೆಲವರಿಗಂತೂ ಸಮಾಜದಲ್ಲಿ ತಾವು ಪಡುವ ಕಷ್ಟಕ್ಕೆ ನ್ಯಾಯವೇ ಸಿಗುತ್ತಿಲ್ಲ. ತಮ್ಮ ಅದೃಷ್ಟ ತಮ್ಮನ್ನು ಸಂಪೂರ್ಣವಾಗಿ ಕೈಬಿಟ್ಟಿದೆ ಎಂದು ಅನಿಸಲು ಪ್ರಾರಂಭವಾಗಿದೆ. ಒಂದು ವೇಳೆ ನಿಮ್ಮೊಂದಿಗೂ ಇದರಲ್ಲಿ ಯಾವುದಾದರೂ ನಡೆದಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗಾಗಿಯೇ ಆಗಿದೆ. ಈಗ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ಕೇಳಿ. ಬ್ರಹ್ಮದೇವನು ಸೃಷ್ಟಿಯನ್ನು ಸೃಷ್ಟಿಸಿದಾಗ ಆತನು ಪ್ರತಿಯೊಂದು ಆತ್ಮದ ಹಣೆಯ ಮೇಲೆ ಒಂದು ಖಚಿತವಾದ ಗೆರೆಯನ್ನು ಬರೆಯುತ್ತಾನೆ. ಆ ಗೆರೆಯನ್ನು ಬದಲಾಯಿಸುವುದು ಯಾವುದೇ ಸಾಮಾನ್ಯ ಮನುಷ್ಯನಿಂದ ಸಾಧ್ಯವಿಲ್ಲ. ಆದರೆ ಗ್ರಹಗಳೆಲ್ಲವೂ ಒಟ್ಟಾಗಿ ಬಂದಾಗ, ದೇವತೆಗಳ ಶಕ್ತಿಗಳೆಲ್ಲವೂ ಒಂದಾದಾಗ ಆ ಹಣೆಯ ಗೆರೆ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತದೆ, ಅತ್ಯಂತ ಸಣ್ಣ ಮಟ್ಟಿಗೆ. ಈ ಮುಂಬರುವ 5 ದಿನಗಳಲ್ಲಿ ಮಕರ ರಾಶಿಯವರ ಆ ಹಣೆಯ ಗೆರೆ ಬದಲಾಗಲಿದೆ. ಆದರೆ ತಡೆಯಿರಿ, ಇಲ್ಲೊಂದು ಎಚ್ಚರಿಕೆ ಅಡಗಿದೆ. ಪ್ರತಿಯೊಂದು ಬದಲಾವಣೆಯ ಜೊತೆಗೆ ಒಂದು ಪರೀಕ್ಷೆಯೂ ಬರುತ್ತದೆ. ಆ ಪರೀಕ್ಷೆ ಇಂದು ನಿಮ್ಮ ಬಾಗಿಲು ತಟ್ಟಲಿದೆ. ಆ ಬಾಗಿಲನ್ನು ತೆರೆಯುತ್ತೀರೋ ಅಥವಾ ನಿರಾಶೆಯಿಂದ, ಅನುಮಾನದಿಂದ, ಭಯದಿಂದ ಹಾಗೆಯೇ ಮುಚ್ಚಿಡುತ್ತೀರೋ ಎಂಬುದು ನಿಮ್ಮ ಮೇಲೆಯೇ ಆಧಾರಪಟ್ಟಿರುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಟ್ಟಾಗಿ ಬಂದಾಗ ಮೊದಲಿಗೆ ಸಂಭವಿಸುವುದು ದೊಡ್ಡ ಕ್ರಾಂತಿ. ಇದು ಸಮುದ್ರ ಮಂಥನದ ಸಮಯದಲ್ಲಿ ನಡೆದಂತೆಯೇ ಇರುತ್ತದೆ. ಈಗ ಬರುತ್ತಿರುವ ನಿಮ್ಮ ಕಷ್ಟಗಳಾಗಲಿ, ಅಡೆತಡೆಗಳಾಗಲಿ ಎಲ್ಲವೂ ತಾತ್ಕಾಲಿಕವೇ. ಆನಂತರ ನಿಮಗೆ ಕರ್ಮಫಲ ಪ್ರದಾತ ನೀಡುವ ಅಮೃತವು ಲಭಿಸುತ್ತದೆ. ಈ ಅಮೃತವು ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಲುಪಲಿದೆ. ಬಹುಶಃ ನೀವು ಎಲ್ಲೂ ಕೇಳಿರದ ಒಂದು ವಿಷಯ, ಈ ಮುಂಬರುವ 5 ದಿನಗಳಲ್ಲಿ ಒಂದು ವಿಶೇಷವಾದ ರಾತ್ರಿ, ಸಾಯಂಕಾಲ 7 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ತುಂಬಲಿದೆ. ಹೌದು, ಇದು ನಿಜ. ಈ ಮುಂಬರುವ 5 ದಿನಗಳಲ್ಲಿ ನೀವು ಒಂದು ದೊಡ್ಡ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ. ಸರಿಯಾಗಿ 7 ಗಂಟೆ ದಾಟಿದ ನಂತರ ಅಕಸ್ಮಾತ್ತಾಗಿ ಒಂದು ವಿಚಿತ್ರವಾದ ಸ್ಪಷ್ಟತೆ ಬರುತ್ತದೆ. ಮರುದಿನ ಬೆಳಗಾಗುವುದರೊಳಗೆ ಒಂದು ಊಹಿಸದ ಸಂದೇಶ, ಅಂದುಕೊಳ್ಳದ ವ್ಯಕ್ತಿಯಿಂದ ಬರುವ ಒಂದು ಕರೆ ಅಥವಾ ಆಹ್ವಾನವೋ ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ನಿನ್ನೆಯವರೆಗೂ ನಿನ್ನಿಂದ ಏನೂ ಸಾಧ್ಯವಿಲ್ಲ ಎಂದ ಬಾಯಿಗಳೇ ಈ ಒಂದು ಘಟನೆಯ ನಂತರ ನೀನು ದೊಡ್ಡವನು ಎಂದು ಮೆಚ್ಚಿಕೊಳ್ಳುತ್ತವೆ. ಈ ಸಮಯದಲ್ಲಿ ವರ್ಷಗಳಿಗೊಮ್ಮೆ ಬರುವಂತಹ ಒಂದು ಅಪರೂಪದ ಮಹಾಪುರುಷ ಯೋಗವು ಬಲಗೊಳ್ಳುತ್ತದೆ. ಬ್ರಹ್ಮದೇವನು ಪ್ರತಿಯೊಂದನ್ನೂ ಪ್ರಾರಂಭಿಸುವ ಸೃಷ್ಟಿಕರ್ತ. ಮುಂಬರುವ 5 ದಿನಗಳಲ್ಲಿ ಶನಿದೇವನ ಕೃಪೆ ಮತ್ತು ಗುರುಗ್ರಹದ ಅನುಗ್ರಹದ ರೂಪದಲ್ಲಿ ಬ್ರಹ್ಮಶಕ್ತಿಯು ನಿಮ್ಮ ಜೀವನದಲ್ಲಿ ಒಂದು ಸರಿ ಹೊಸ ಬುನಾದಿಯನ್ನು ನಿರ್ಮಿಸುತ್ತದೆ. ಅದು ನೀವು ಅಂದುಕೊಂಡಂತೆ ಇರುವುದಿಲ್ಲ. ನೀವು ಅಂದುಕೊಂಡಿದ್ದಕ್ಕಿಂತ 1000 ಪಟ್ಟು ವಿಚಿತ್ರವಾಗಿರುತ್ತದೆ. ಆದರೆ ಆಲೋಚನೆ ಬಂದಾಗ ಮಾತ್ರ ಅದನ್ನು ನಿರ್ಲಕ್ಷಿಸಬೇಡಿ. ಈಗೊಂದು ಪ್ರಶ್ನೆ: ದೇವತೆಗಳು ನನಗಾಗಿ ಹೋರಾಡುತ್ತಿದ್ದಾರೆ, ಆದರೆ ಅವರು ಯಾರೊಂದಿಗೆ ಹೋರಾಡುತ್ತಿದ್ದಾರೆ? ಯಾಕೆ ಹೋರಾಡುತ್ತಿದ್ದಾರೆ ಎಂದು. ಅವರು ನಿಜವಾಗಿ ಯಾರೊಂದಿಗೆ ಹೋರಾಡುತ್ತಿದ್ದಾರೆ ಗೊತ್ತೇ? ನಿಮ್ಮ ಮೇಲಿರುವ ಕೆಟ್ಟ ಶಕ್ತಿಗಳೊಂದಿಗೆ,
ನಿಮ್ಮ ಮನೆಗೆ ಇತರರು ಇಟ್ಟ ನರದೃಷ್ಟಿಯೊಂದಿಗೆ, ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿರುವ ಕೆಟ್ಟ ಬುದ್ಧಿಯ ಮನುಷ್ಯರೊಂದಿಗೆ. ಹೌದು, ಇವರೊಂದಿಗೆ ಅವರು ಹೋರಾಡುತ್ತಿದ್ದಾರೆ. ಈ 5 ದಿನಗಳ ಯುದ್ಧವು ಆ ಶಕ್ತಿಗಳೆಲ್ಲದರ ವಿರುದ್ಧವಾಗಿ ನಡೆಯುತ್ತದೆ. ಈ ಜಯವನ್ನು ನೀವು ಕೇಳದೆಯೇ ನಿಮಗಾಗಿ ಬಂದಿದೆ, ಏಕೆಂದರೆ ನಿಮ್ಮ ಪ್ರಾಮಾಣಿಕತೆಗೆ, ನೀವು ಪಟ್ಟ ಕಷ್ಟಕ್ಕೆ ನೀವು ಇದಕ್ಕೆ ಸಂಪೂರ್ಣ ಅರ್ಹರಾಗಿದ್ದೀರಿ. ಆದರೆ ನೀವೂ ಸಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಅದನ್ನು ನಾನು ನಿಮಗೆ ಈಗಲೇ ಹೇಳುವುದಿಲ್ಲ. ಕೊಂಚ ಸಮಯದ ನಂತರ ಒಂದು ರಹಸ್ಯವನ್ನು ಹೇಳುತ್ತೇನೆ ಕೇಳಿ. ಮಕರ ರಾಶಿಯವರನ್ನು ಭೂತತ್ವಕ್ಕೆ, ಪರ್ವತದಂತಹ ನಿಶ್ಚಲ ಧೈರ್ಯಕ್ಕೆ, ಅಪಾರವಾದ ತಾಳ್ಮೆಗೆ ಪ್ರತೀಕವೆಂದು ಭಾವಿಸುತ್ತಾರೆ. ಇದನ್ನು ನ್ಯಾಯಾಧಿಪತಿಯಾದ ಶನಿ ಭಗವಾನನು ಸ್ವತಃ ಆಳುತ್ತಾನೆ. ಶನಿದೇವನೆಂದರೆ ಶಿಸ್ತು, ಅರ್ಪಣಾಭಾವ ಮತ್ತು ತಿರುಗೇಟಿಲ್ಲದ ಉನ್ನತ ಮಟ್ಟ. ನಿಮ್ಮ ರಾಶಿಯ ಮೇಲೆ ಬೃಹಸ್ಪತಿಯ ಶುಭ ದೃಷ್ಟಿ ಬಿದ್ದಾಗ ಏರ್ಪಡುವ ಯೋಗವನ್ನೇ ಶಶರಾಜಯೋಗ ಅಥವಾ ಧನಭಾಗ್ಯೋದಯ ಎನ್ನುತ್ತಾರೆ. ಈ ಮುಂಬರುವ 5 ದಿನಗಳಲ್ಲಿ ಸರಿಯಾಗಿ ಅಂತಹ ಯೋಗವೇ ನಿಮ್ಮ ಜೀವನದಲ್ಲಿ ಬರಲಿದೆ. ಅಸಲು ನೀವು ಊಹಿಸದ ರೀತಿಯಲ್ಲಿ ಒಂದು ಹೊಸ ಹಾದಿ ತೆರೆದುಕೊಳ್ಳಲಿದೆ, ಒಂದು ಅವಕಾಶದ ಮೂಲಕ. ಆ ಅವಕಾಶವು ಅಕಸ್ಮಾತ್ತಾಗಿ ನಿಮ್ಮ ಮುಂದೆ ಬರುತ್ತದೆ. ಆ ಅವಕಾಶವನ್ನು ಸಂಶಯಿಸದೆ ಧೈರ್ಯವಾಗಿ ಹಿಡಿದುಕೊಳ್ಳಬೇಕು. ಇದೇ ನಿಮ್ಮ ಪರೀಕ್ಷೆ. ಏಕೆಂದರೆ ಮಕರ ರಾಶಿಯವರು ಕೆಲವೊಮ್ಮೆ ತೀವ್ರವಾದ ಆಲೋಚನೆಗಳಲ್ಲಿ ಬಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡುತ್ತಾರೆ. ಉತ್ತಮ ಅವಕಾಶಗಳನ್ನು ಕೈಯಾರೆ ಕಳೆದುಕೊಳ್ಳುತ್ತಾರೆ. ಆದರೆ ಇಲ್ಲ, ನಿಮಗೊಂದು ಪ್ರಮುಖ ವಿಷಯವನ್ನು ಹೇಳಬೇಕು. ಯಾರ ಹೆಸರುಗಳು KMPSR ಅಕ್ಷರಗಳಿಂದ ಪ್ರಾರಂಭವಾಗುತ್ತವೆಯೋ ಅವರೊಂದಿಗೆ ನೀವು ಜಾಗರೂಕರಾಗಿರಬೇಕು. ಇವರಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ. ಇವರು ನಿಮಗೆ ಹತ್ತಿರದವರಾಗಿರಬಹುದು, ಸಂಬಂಧಿಕರಾಗಿರಬಹುದು, ನಿಮ್ಮ ಬೀದಿಯವರಾಗಿರಬಹುದು ಅಥವಾ ನಿಮಗೆ ದೂರವಾದವರು ಆಗಿರಬಹುದು. ಇವರಲ್ಲಿ ಒಬ್ಬ ಮಹಿಳೆ ಹಾಗೂ ಒಬ್ಬ ಪುರುಷ ನಿಮ್ಮನ್ನು ಮತ್ತೆ ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರು ಏಕೆ ಹೀಗೆ ಪ್ರಯತ್ನಿಸುತ್ತಿದ್ದಾರೆ ಎಂದರೆ, ನಿಮ್ಮನ್ನು ಈಗಿರುವ ಪರಿಸ್ಥಿತಿಯಲ್ಲೂ ಇರಗೊಡದೆ ಇನ್ನು ಕೆಳಮಟ್ಟಕ್ಕೆ ಇಳಿಸಲು ನಿಮ್ಮ ಬಳಿ ಹಣಕಾಸಿನ ನೆರವಿಗಾಗಿ ಬರಲಿದ್ದಾರೆ. ಹೌದು, ಅಂತಹವರು ಎದುರಾದರೂ ಕನಿಕರಪಟ್ಟು ಅವರನ್ನು ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಬಿಟ್ಟರೆ ನೀವು ಬಹಳಷ್ಟನ್ನು ಕಳೆದುಕೊಳ್ಳುತ್ತೀರಿ, ನೆನಪಿಡಿ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಒಬ್ಬ ವ್ಯಕ್ತಿಯವರೊಂದಿಗೆ ನಿಮಗೆ ಗತಕಾಲದಲ್ಲಿ ಒಂದು ಸಣ್ಣ ಜಗಳವೂ ಆಗಿತ್ತು. ಊಹಿಸದ ರೀತಿಯಲ್ಲಿ ನಿಮಗೆ ಹಣದ ಅಗತ್ಯವಿದ್ದಾಗ ಅವರೇ ಬಂದು ಸಹಾಯ ಮಾಡುತ್ತಾರೆ. ಆದರೆ ನೀವು ಹಳೆಯ ವಿಷಯಗಳನ್ನು ನೆನಪಿಸಿಕೊಂಡು ಅವರೊಂದಿಗೆ ಜಗಳವಾಡಬೇಡಿ. ಒಳ್ಳೆಯ ರೀತಿಯಲ್ಲಿ ಮಾತನಾಡಿ, ಏಕೆಂದರೆ ಅವರು ಭವಿಷ್ಯದಲ್ಲಿ ನಿಮಗೆ ಎಷ್ಟೋ ಬೆಂಬಲವಾಗಿ ನಿಲ್ಲುತ್ತಾರೆ. ಹಾಗೆಯೇ ಮುಂಬರುವ 5 ದಿನಗಳಲ್ಲಿ ದೇವರು ನಿಮಗೆ ಕೆಲವು ಸಂಕೇತಗಳನ್ನು ಖಂಡಿತವಾಗಿಯೂ ತೋರಿಸುತ್ತಾನೆ. ಅವುಗಳನ್ನು ಜಾಗರೂಕತೆಯಿಂದ ಗಮನಿಸಿ. ಇವುಗಳಲ್ಲಿ ಒಳ್ಳೆಯ ಸಂಕೇತಗಳು ಇರುತ್ತವೆ, ಕೆಟ್ಟ ಸಂಕೇತಗಳು ಇರುತ್ತವೆ. ಒಳ್ಳೆಯ ಸಂಕೇತಗಳೆಂದರೆ ಮುಂದೆ ಸಾಗಿ ಎಂದು, ಕೆಟ್ಟ ಸಂಕೇತಗಳೆಂದರೆ ನಿಂತುಬಿಡಿ ಎಂದು ಅರ್ಥ. ನೀವು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದೀರಿ, ಬಹಳ ವೇಗವಾಗಿ ಹೋಗುತ್ತಿದ್ದೀರಿ. ಆದರೆ ಏನೋ ಅನಾಹುತ ನಡೆಯಲಿದೆ ಎಂದು ನಿಮ್ಮ ಮನಸ್ಸಿಗೆ ಅನಿಸುತ್ತದೆ. ಆಗ ಒಬ್ಬ ಸಾಧು ನಿಮ್ಮ ಬಳಿ ಬಂದು ನಿಮ್ಮನ್ನು ತಡೆದು ಆ ಆಪತ್ತಿನಿಂದ ನಿಮ್ಮನ್ನು ರಕ್ಷಿಸುತ್ತಾನೆ. ಆದರೆ ನೀವು ಮೊದಲಿಗೆ ಅವರನ್ನು ಕೋಪದಿಂದ ನೋಡುತ್ತೀರಿ, ಕೋಪದಿಂದ ಮಾತನಾಡುತ್ತೀರಿ. ನಡೆದ ವಿಷಯ ತಿಳಿದ ನಂತರ ಅವರಿಗೆ ಕ್ಷಮೆ ಕೇಳುತ್ತೀರಿ. ಹಾಗೆಯೇ ಶಿವದೇವಾಲಯದ ಗಂಟೆಯ ಶಬ್ದ ಅಕಸ್ಮಾತ್ತಾಗಿ ನಿಮಗೆ ಕೇಳಿಸುವುದು, ನಿಮಗೆ ಮಾತ್ರ ಕೇಳಿಸುವುದು. ಅಂದುಕೊಳ್ಳದೆ ಆಂಜನೇಯ ಸ್ವಾಮಿ ಅಥವಾ ಶಿವನ ದರ್ಶನ ಕನಸಿನಲ್ಲಿ ಆಗುವುದು. ಇದು ಕೇವಲ ಕಾಕತಾಳೀಯವಲ್ಲ, ಸಾಕ್ಷಾತ್ ದೈವರಕ್ಷಣೆ ನಿಮ್ಮ ಬೆನ್ನ ಹಿಂದಿದೆ ಎನ್ನಲು ಬಲವಾದ ಸಂಕೇತ. ಹಾಗೆಯೇ ನಿದ್ರೆಯಲ್ಲಿ, ಕನಸಿನಲ್ಲಿ ಮಹಾದೇವನು ಸ್ವತಃ ಕಾಣಿಸಿಕೊಂಡು ನಿಮ್ಮೊಂದಿಗೆ ಮಾತನಾಡುವುದು, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳುವುದು. ಹಾಗೆಯೇ ₹1 ಇಲ್ಲ ಅಂದುಕೊಂಡ ಸಮಯದಲ್ಲಿ ಅಕಸ್ಮಾತ್ತಾಗಿ ಹಣ ನಿಮ್ಮ ಕೈಗೆ ಸಿಗುವುದು ಅಥವಾ ಕೈಗೆ ತಲುಪುವುದು. ಇವೆಲ್ಲವೂ ದೈವರಕ್ಷಣೆ ನಿಮ್ಮೊಂದಿಗಿದೆ ಎನ್ನಲು ಸ್ಪಷ್ಟವಾದ ಶುಭ ಸಂಕೇತಗಳು. ಹಾಗೆಯೇ ಯಾವುದೇ ಕೆಲಸ ಪ್ರಾರಂಭಿಸುವಾಗ 2 ಅಥವಾ 3 ಅಶುಭಗಳು ಬೆನ್ನುಬೆನ್ನಿಗೆ ನಡೆದರೆ ಆ ಕೆಲಸವನ್ನು ಯಾವುದೇ ಕಾರಣಕ್ಕೂ ಪ್ರಾರಂಭಿಸಬಾರದು ಎಂದು ಅರ್ಥ. ಒಂದು ವೇಳೆ ಪ್ರಾರಂಭಿಸಿದರೆ ಅಷ್ಟಕ್ಕೆ ಆ ನಷ್ಟವನ್ನು ಬಿಟ್ಟು ಉಳಿದ ಕೆಲಸವನ್ನು ಮಾಡಬಾರದು ಎಂದು ಅರ್ಥ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ನಿಮಗೆ ಯಾವುದೇ ಸಂಬಂಧವಿಲ್ಲದ ವ್ಯಕ್ತಿಗಳಿಂದ ಅವಮಾನಗಳಾಗುವುದು, ಅವರೊಂದಿಗೆ ಜಗಳವಾಗುವುದು. ಇದರಲ್ಲಿ ನೀವು ಯಾವುದೇ ತಪ್ಪು ಮಾಡಿರಲ್ಲ, ಪಕ್ಕದಲ್ಲಿದ್ದವರಿಂದ ನಿಂದನೆಯನ್ನು ನೀವು ಹೊರಬೇಕಾಗುತ್ತದೆ. ಇಂತಹ ಪರಿಸ್ಥಿತಿಗಳು ಬಂದಾಗ ಮುಂದೆ ಸಾಗಿದರೆ ಅವು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತವೆ ಎಂದು ಅರ್ಥ, ನೆನಪಿಟ್ಟುಕೊಳ್ಳಿ. ಇನ್ನು ಕುಟುಂಬದ ವಿಷಯಕ್ಕೆ ಬಂದರೆ, ಈ 5 ದಿನಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವುದು ಸ್ವಲ್ಪ ಕಷ್ಟ ಎಂದೇ ಕಾಣಿಸುತ್ತಿದೆ. ಹಠಮಾರಿಯಾಗಿ ವರ್ತಿಸುತ್ತಾರೆ, ನಿಮಗೆ ಎದುರು ಉತ್ತರ ನೀಡುತ್ತಾರೆ. ಇನ್ನು ಪರಿಸ್ಥಿತಿ ಮುಂದುವರಿದರೆ ನಿಮ್ಮ ಮೇಲೆಯೇ ಬರುತ್ತಾರೆ. ಆದಾಗ್ಯೂ ನೀವು ನಿಮ್ಮ ಮಕ್ಕಳ ಮೇಲೆ ಕಿರುಚಬೇಡಿ, ಕೋಪಗೊಳ್ಳಬೇಡಿ. ಅವರು ನಿಧಾನವಾಗಿ ಬದಲಾಗುತ್ತಾರೆ. ನೀವು ಅವರ ಮೇಲೆ ಪ್ರೀತಿಯನ್ನು ಮಾತ್ರ ತೋರಿಸಿ. ಅವರೊಂದಿಗೆ ಜಗಳವಾಡುವುದಕ್ಕಿಂತ ಮೌನವಾಗಿರುವುದು ಬಹಳ ಒಳಿತು ಈ ಮುಂಬರುವ ದಿನಗಳಲ್ಲಿ. ಈಗ ಮಹಾರಕ್ಷಣೆಗೆ ಕಾಲಿಟ್ಟಿರುವ 2ನೇ ದೇವರೆಂದರೆ ಶನಿದೇವನ ಕರ್ಮಫಲ ನ್ಯಾಯ ಮತ್ತು ಬೃಹಸ್ಪತಿಯ ಕೃಪೆಯ ಮಧ್ಯೆ ವಿಷ್ಣುಮೂರ್ತಿಯ ಶಕ್ತಿಯು ಮುಂಬರುವ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ರಕ್ಷಣಾ ಕವಚದಂತೆ ಬದಲಾಗಲಿದೆ. ನಿಮ್ಮನ್ನು ಪ್ರತಿಯೊಂದು ಕೆಟ್ಟ ದೃಷ್ಟಿಯಿಂದ, ನರಘೋಷದಿಂದ ಕಾಪಾಡುತ್ತದೆ.
ಭಗವಂತನ ಕೃಪೆಯು ನಂಬಿಕೆಯಿರುವಲ್ಲಿ ಮಾತ್ರ ಲಭಿಸುತ್ತದೆ. ಇಂದಿನ ಪ್ರಶ್ನೆ ಇದೇ: ನಿಮಗೆ ನಂಬಿಕೆಯಿದೆಯೇ? ದೇವರ ಮೇಲೆ ನಿಮಗೆ ನಂಬಿಕೆಯಿದೆಯೇ? ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯಿದೆಯೇ? ನಿಮ್ಮ ಕಷ್ಟವನ್ನು ನೀವು ನಂಬುತ್ತಿದ್ದೀರಾ? ನಿಮ್ಮ ಕಷ್ಟವನ್ನು ನೀವು ನಂಬುತ್ತಿದ್ದೀರಾ? ಒಂದು ವೇಳೆ ಹೌದು ಎಂದಾದರೆ ಮಾತ್ರ ಈ ಮುಂಬರುವ 5 ದಿನಗಳು ನಿಮ್ಮವೇ. ಒಂದು ವೇಳೆ ಇಲ್ಲ ಎಂದಾದರೆ ಆ ನಂಬಿಕೆಯನ್ನು ಮತ್ತೆ ಪಡೆದುಕೊಳ್ಳಬೇಕಾದ ಸಮಯ ನಿಮ್ಮದೇ. ಈಗ ಒಂದು ಕ್ಷಣ ತಡೆಯಿರಿ. ಕಳೆದ ಕೆಲವು ದಿನಗಳಿಂದ ಏನೋ ಬದಲಾಗುತ್ತಿರುವಂತೆ ನಿಮಗೆ ಅನಿಸಿದೆಯೇ? ನಿಮಗೆ ಸರಿಯಾಗಿ ಅರ್ಥವಾಗದ ಯಾವುದೋ ಒಂದು ಬದಲಾವಣೆ, ತಿಳಿಯದ ಮಾನಸಿಕ ಧೈರ್ಯ ಉಂಟಾಗುತ್ತಿರುವಂತೆ ನಿಮಗೆ ಅನಿಸಿದೆಯೇ? ಆ ಆತಂಕ, ಆಸೆಗಳೆಲ್ಲವೂ 5 ದಿನಗಳ ಪರಿವರ್ತನೆಯ ಸಂಕೇತಗಳೇ. ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಈಗ ಆ ಮಾತು ಸ್ಪಷ್ಟವಾಗಿ ನಿಮ್ಮ ಮುಂದೆ ಬರಲಿದೆ. ಸಿದ್ಧರಾಗಿರಿ. ಈ ಮುಂಬರುವ 5 ದಿನಗಳಲ್ಲಿ ನಡೆಯುವುದು ನಿಮ್ಮ ಊಹೆಗಿಂತ ಬಹಳ ದೊಡ್ಡದಾಗಿರಲಿದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ, ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಅಂದುಕೊಂಡಾಗಲೇ ಅಕಸ್ಮಾತ್ತಾಗಿ ಒಂದು ಸಮಸ್ಯೆ ಏಕೆ ಬರುತ್ತದೆ ಎಂದು ನೀವು ಎಂದಾದರೂ ಆಲೋಚಿಸಿದ್ದೀರಾ? ಅಥವಾ ಸಮಸ್ಯೆ ಬಗೆಹರಿದ ತಕ್ಷಣವೇ ಮತ್ತೆ ಇನ್ನೊಂದು ಸಮಸ್ಯೆ ಏಕೆ ಬರುತ್ತದೆ ಎಂದು ಯೋಚಿಸಿದ್ದೀರಾ? ಈ ಸಮಸ್ಯೆಗಳು ಕೇವಲ ಕಾಕತಾಳೀಯವಲ್ಲ. ದೇವತೆಗಳು ಯಾರಿಗೆ ಅತ್ಯುನ್ನತವಾದ ಸ್ಥಾನವನ್ನು ನೀಡಲಿದ್ದಾರೋ ಅವರಿಂದ ತೆಗೆದುಕೊಳ್ಳುವ ಕಠಿಣವಾದ ಪರೀಕ್ಷೆಯಲ್ಲಿ ಇದು ಭಾಗ. ದೇವತೆಗಳು ಯಾವ ಮನುಷ್ಯನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೋ ಅವರನ್ನು ಮೊದಲಿಗೆ ಬೆಂಕಿಯ ಗುಂಡದಿಂದ ದಾಟಿಸುತ್ತಾರೆ. ಅದು ಅವರಲ್ಲಿರುವ ಪ್ರತಿಯೊಂದು ಭಯವನ್ನು, ಬಲಹೀನತೆಯನ್ನು ಸುಟ್ಟುಹಾಕುತ್ತದೆ. ಮಕರ ರಾಶಿಯವರಿಗೆ ಕಳೆದ ಕೆಲವು ಸಮಯದಿಂದ ಬಂದ ನೋವುಗಳು, ಕಣ್ಣೀರು ಆ ಬೆಂಕಿಯ ಗುಂಡದ ಒಂದು ಭಾಗವೇ. ಈ 5 ದಿನಗಳಲ್ಲಿ ಆ ಅಗ್ನಿ ತಣ್ಣಗಾಗಲಿದೆ. ನಿಮ್ಮ ಕಷ್ಟಗಳು ತೀರಲಿವೆ. ದೃಷ್ಟಿಯನ್ನು ಬದಲಾಯಿಸಬೇಕಾಗಿ ಬಂದಾಗ, ಹಳೆಯದನ್ನು ತೆಗೆದುಹಾಕಿ ಹೊಸದನ್ನು ತರಬೇಕಾಗಿ ಬಂದಾಗ ಮಹಾದೇವನ ಶಕ್ತಿ ಎಚ್ಚರಗೊಳ್ಳುತ್ತದೆ. ಇಂದು ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಮತ್ತು ಮಹಾದೇವನ ಆ ಶಕ್ತಿ ನೇರವಾಗಿ ನಿಮ್ಮ ಮಕರ ರಾಶಿಯ ಮೇಲೆ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಮಹಾದೇವನ ಶಕ್ತಿ ಎಂದರೆ ಬದಲಾವಣೆ. ಆ ಬದಲಾವಣೆಯು ಈ ಮುಂಬರುವ 5 ದಿನಗಳಲ್ಲಿ ನಿಮ್ಮ ಜೀವನದ ಎಲ್ಲಾ ವಿಷಯಗಳಲ್ಲೂ ಕಾಣಿಸುತ್ತದೆ. ಆದರೆ ತಡೆಯಿರಿ, ಮಹಾದೇವನ ಶಕ್ತಿಯು ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದ್ದರೆ ಅಷ್ಟೇ ಹೆಚ್ಚಾಗಿ ಬರುತ್ತದೆ. ಈಗ ಅತ್ಯಂತ ಪ್ರಮುಖವಾದ ವಿಷಯ. ಈ ವಿಡಿಯೋವನ್ನು ಇದುವರೆಗೆ ನೋಡುತ್ತಿರುವವರಿಗಾಗಿ ಒಂದು ವಿಶೇಷವಾದ ಸಂದೇಶವಿದೆ. ನಿಮ್ಮಲ್ಲಿ ಬಹಳ ಮಂದಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸನ್ನಿವೇಶದಲ್ಲಿ ನಿಂತಿದ್ದೀರಿ. ಯಾರೋ ಬಹಳ ಕಾಲದಿಂದ ನಿಂತುಹೋದ ಒಂದು ಕೆಲಸವನ್ನು ಮತ್ತೆ ಪ್ರಾರಂಭಿಸಬೇಕು ಎಂದುಕೊಳ್ಳುತ್ತಿದ್ದಾರೆ. ಸ್ವತಂತ್ರವಾಗಿ ಬೆಳೆಯಬೇಕು ಎಂದುಕೊಳ್ಳುತ್ತಿದ್ದಾರೆ. ಕುಟುಂಬದಿಂದ ದೂರ ಹೋಗಬೇಕು ಎಂದುಕೊಳ್ಳುತ್ತಿದ್ದಾರೆ. ಒಂದು ವೇಳೆ ನೀವು ಅಂತಹ ಸ್ಥಿತಿಯಲ್ಲಿದ್ದರೆ ಶ್ರದ್ಧೆಯಿಂದ ಕೇಳಿ. ಈ 5 ದಿನಗಳ ಗ್ರಹಗಳ ಸಂದೇಶವು ಅತ್ಯಂತ ಸ್ಪಷ್ಟವಾಗಿದೆ. ನಿರಾಶೆಯಿಂದ ನೀವು ಮಾಡಲಾಗದ ಕೆಲಸ, ಭಯದಿಂದ ನೀವು ಇಡಲಾಗದ ಹೆಜ್ಜೆಯನ್ನು ಇಡಲು ಈ 5 ದಿನಗಳು ಅತ್ಯಂತ ಸರಿಯಾದ ಸಮಯ. ಆದರೆ ಆ ಹೆಜ್ಜೆಯು ಸ್ವಾರ್ಥಕ್ಕಾಗಿ ಅಲ್ಲದೆ ಪ್ರಾಮಾಣಿಕತೆಯಿಂದ ಕೂಡಿದ ಸಂಕಲ್ಪದಿಂದ ಇಡಬೇಕು. ಇನ್ನು ಉದ್ಯೋಗ, ವ್ಯಾಪಾರದ ವಿಷಯಕ್ಕೆ ಬಂದರೆ ಮುಂಬರುವ 5 ದಿನಗಳು ಬಹಳ ಮುಖ್ಯವಾದವು. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಸಂಪೂರ್ಣ ಪಾಸಿಟಿವ್ ಆಗಿ ಕಾಣಿಸುತ್ತದೆ. ಪ್ರಮೋಷನ್ಗಳು, ಬೋನಸ್ಗಳು, ನಿಮ್ಮ ಕೈಯಲ್ಲಿ ಹಣ ಕಾಣಿಸುತ್ತದೆ. ಈ ವಿಡಿಯೋ ಕೆರಿಯರ್ ಮತ್ತು ಶತ್ರುಗಳ ಬಗ್ಗೆ ಮಾತ್ರವಲ್ಲ. ಅಸಲಿ ವಿಷಯ ಇನ್ನೂ ಇದೆ. ದೇವತೆಗಳ ಅನುಗ್ರಹದ ಅತಿ ದೊಡ್ಡ ರಹಸ್ಯ ಮಕರ ರಾಶಿಯವರಿಗಾಗಿ ವಿಶೇಷವಾಗಿ ಹೇಳಲಾದ ಪ್ರೀತಿ ಮತ್ತು ಆತ್ಮೀಯ ಬಂಧಗಳ ಬಗ್ಗೆ. ಮಕರ ರಾಶಿಯವರ ಜೀವನದಲ್ಲಿ ಮುಂಬರುವ 5 ದಿನಗಳಲ್ಲಿ ಬಂಧಗಳಲ್ಲಿ ಒಂದು ಹೊಸ ಅಧ್ಯಾಯ ಬರಲಿದೆ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವಂತಹ ಒಬ್ಬ ಸ್ಥಿರ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕಾಲಿಡುವ ಮಾರ್ಗ ಸುಲಭವಾಗುತ್ತದೆ. ದಾಂಪತ್ಯದಲ್ಲಿದ್ದು ಕೆಲವು ದಿನಗಳಿಂದ ಅಪಾರ್ಥಗಳಿಂದ ಮೂಕವೇದನೆ ಅನುಭವಿಸುತ್ತಿರುವ ದಂಪತಿಗಳಿಗೆ ದೇವತೆಗಳ ದಿವ್ಯ ಆಶೀರ್ವಾದ ಲಭಿಸುತ್ತಿದೆ. ಈ 5 ದಿನಗಳಲ್ಲಿ ಆ ಬಂಧದಲ್ಲಿ ಒಂದು ಹೊಸ ಸಿಹಿ ಬರಲಿದೆ. ಆ ದೂರವೆಲ್ಲವೂ ಕರಗಿ ಹೋಗುವ ಕ್ಷಣ ಬರುತ್ತದೆ. ಏಕೆಂದರೆ ನೀವು ಎಷ್ಟರ ಮಟ್ಟಿಗೆ ಕಷ್ಟಪಡುತ್ತಿದ್ದೀರಾ ಎಂಬುದು ಆ ದೇವರಿಗೆ ಗೊತ್ತು. ಆದರೆ ಇಲ್ಲೊಂದು ನಿಯಮವಿದೆ. ಆ ಬಂಧದಲ್ಲಿ ಮೊದಲ ಹೆಜ್ಜೆಯನ್ನು ನೀವೇ ಇಡಬೇಕು. ನೀವು ಮೊದಲ ಹೆಜ್ಜೆ ಇಟ್ಟರೆ ಸಾಕು, ಅರ್ಧಕ್ಕಿಂತ ಹೆಚ್ಚು ಅವರ ಹೆಜ್ಜೆ ಮುಂದೆ ಬರುತ್ತದೆ. ಈಗೊಂದು ದೊಡ್ಡ ವಿಷಯ. ಹಣ, ಧನ್, ಲಕ್ಷ್ಮಿ. ಮಕರ ರಾಶಿಯವರಿಗೆ ಮುಂಬರುವ 5 ದಿನಗಳು ಆರ್ಥಿಕವಾಗಿ ಬಹಳ ಪ್ರಮುಖವಾದವು. ಇಲ್ಲೊಂದು ವಿಷಯ ಅಡಗಿದೆ. ಇದನ್ನು ಬಹುಶಃ ನೀವು ಎಲ್ಲೂ ಕೇಳಿರಲಿಕ್ಕಿಲ್ಲ. ಮುಂಬರುವ ಧನವು ಆಕಾಶದಿಂದ ಉದುರಿ ಬೀಳುವುದಿಲ್ಲ. 2 ಮಾರ್ಗಗಳು ತೆರೆದುಕೊಳ್ಳಲಿವೆ. ಮತ್ತೊಂದು ರಹಸ್ಯ ಮಾರ್ಗವೂ ಬರಲಿದೆ. ಇದರಲ್ಲಿ ಒಂದು ಮಾರ್ಗ ನೇರವಾಗಿ ಕಂಡರೆ ಇನ್ನೊಂದು ಮಾರ್ಗ ಬೇರೆ ವ್ಯಕ್ತಿಗಳ ಮೂಲಕ ಕಾಣಿಸುತ್ತದೆ. 3ನೇ ಮಾರ್ಗ ಮಾತ್ರ ಅತ್ಯಂತ ರಹಸ್ಯವಾದುದು. ಈ 3 ದಾರಿಗಳ ಮೂಲಕ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಬದಲಾವಣೆಗಳು ಬರಲಿವೆ. ನೀವು ಅಷ್ಟಾಗಿ ಊಹಿಸದ ವಿಷಯಗಳು ನಡೆಯಲಿವೆ. ಅವುಗಳನ್ನು ಹೇಗೆ ಮುನ್ನಡೆಸುತ್ತೀರಿ, ಸ್ವಾರ್ಥದಿಂದಲೋ ಅಥವಾ ಭಕ್ತಿಯಿಂದಲೋ ಎಂಬುದು ಸಂಪೂರ್ಣವಾಗಿ ನಿಮ್ಮ ಮೇಲೆಯೇ ಆಧಾರಪಟ್ಟಿರುತ್ತದೆ. ಆದ್ದರಿಂದ ಜಾಗರೂಕತೆಯಿಂದ ಮುಂಜಾಗರೂಕತೆಯ ಹೆಜ್ಜೆ ಇಡಿ. ಈ ಮುಂಬರುವ 5 ದಿನಗಳಲ್ಲಿ ದಿವ್ಯಯೋಗವು ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡಬೇಕೆಂದರೆ, ಪ್ರತಿಯೊಂದು ವಿಷಯವೂ ನಿಮಗೆ ಅನುಕೂಲಕರವಾಗಿ ನಡೆಯಬೇಕೆಂದರೆ, ಈಗ ನಾನು ಹೇಳಲಿರುವ ಈ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಿ. ಪ್ರತಿದಿನ ಸಾಯಂಕಾಲ ಅಥವಾ ಶನಿವಾರದಂದು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ. ಹನುಮಾನ್ ಚಾಲೀಸಾ ಅಥವಾ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸಿ. ಸಾಧ್ಯವಾದರೆ ಕಪ್ಪು ಬಟ್ಟೆಗಳು,
ಎಳ್ಳು ಅಥವಾ ಬಡವರಿಗೆ ಒಂದು ಹೊತ್ತಿನ ಅನ್ನದಾನ ಮಾಡಿ. ಹಾಗೆಯೇ ಮೂಕ ಪ್ರಾಣಿಗಳಿಗೆ, ಬೀದಿ ನಾಯಿಗಳಿಗೆ ಅಥವಾ ಕಾಗೆಗಳಿಗೆ ಆಹಾರ ನೀಡುವುದು ಅತ್ಯಂತ ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಮತ್ತು ಶನಿ ಭಗವಾನನ ಅನುಗ್ರಹದ ಮೇಲೆ ನೀವು ಸಂಪೂರ್ಣ ನಂಬಿಕೆಯಿಡಿ. ದೇವರ ಮೇಲೆ ನಂಬಿಕೆ ಇಟ್ಟರೆ ಪ್ರತಿಯೊಂದೂ ಮುಂದೆ ಸಾಗುತ್ತದೆ. ಕಷ್ಟಗಳೆಲ್ಲವೂ ಹಿಂದೆ ಸರಿಯುತ್ತವೆ. ದೇವರನ್ನು ಕಷ್ಟ ಬಂದಾಗ ಮಾತ್ರ ನಂಬುವುದಲ್ಲ, ಜೀವನದ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣವೂ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ, ಸಂಪೂರ್ಣ ಭಕ್ತಿಯನ್ನು ಇಡಬೇಕು. ಅಂತಹವರಿಗೆ ದೇವರ ದಿವ್ಯ ಆಶೀರ್ವಾದಗಳೆಲ್ಲವೂ ಲಭಿಸುತ್ತವೆ. ಎಷ್ಟೇ ಬಲಶಾಲಿಗಳಾಗಲಿ, ಎಷ್ಟೇ ದೊಡ್ಡ ಶತ್ರುಗಳಾಗಲಿ, ನೀವು ಅವರೊಂದಿಗೆ ಹೋರಾಡಲು ಸಾಧ್ಯವಾಗದಿದ್ದರೂ ದೇವರನ್ನು ನಂಬಿ. ಆತನೇ ಸ್ವತಃ ಮೇಲಿಂದ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತಾನೆ. ಎಲ್ಲವನ್ನೂ ಆತನೇ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ದೇವರನ್ನು ನಂಬಿ ಸಂಪೂರ್ಣ ವಿಶ್ವಾಸ ಮತ್ತು ಭಕ್ತಿಯನ್ನಿಡಿ. ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ, ನಿನ್ನ ಕೃಪೆ ತೋರು, ಜೈ ಬ್ರಹ್ಮ ವಿಷ್ಣು ಮಹೇಶ್ವರರು, ಹಾಗೆಯೇ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.